ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಪ್ರಿಯರೇ, ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ರೋಮನರಿಗೆ ಬರೆದ ಪತ್ರ ಅಧ್ಯಾಯ 10 ವಚನ 8ರಲ್ಲಿ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ. ಪವಿತ್ರ ಗ್ರಂಥವು ಹೇಳುವುದಿಷ್ಟೇ. ಏನು ಹೇಳುತ್ತೆ ಪವಿತ್ರ ಗ್ರಂಥ ಎಂಬುದಾಗಿ ನಾವು ನೋಡುವಾಗ, ದೇವರ ವಾಕ್ಯ ನಿಮ್ಮ ಸಮೀಪದಲ್ಲೇ ಇದೆ. ಅದು ನಿಮ್ಮ ಬಾಯಲ್ಲೂ ನಿಮ್ಮ ಹೃದಯದಲ್ಲೂ ಇದೆ. ಅದು ನಿಮ್ಮ ಬಾಯಲ್ಲೂ ಹೃದಯದಲ್ಲೂ ಇದೆ. ಅದೇ ನಾವು ನಿಮಗೆ ಬೋಧಿಸುವ ವಿಶ್ವಾಸದ ವಾಕ್ಯ ಎಂಬುದಾಗಿ ಸಂತ ಪೌಲರ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಪ್ರಿಯರೇ, ಧರ್ಮಗ್ರಂಥ ಅಂದರೆ ದೇವರ ವಾಕ್ಯ. ಧರ್ಮಗ್ರಂಥ ಅಂತ ಹೇಳಿದ್ರೆ ಪವಿತ್ರ ಬೈಬಲ್ ನಮಗೆ ಏನನ್ನ ತಿಳಿಸಿಕೊಡ್ತದೆ ಅಂದರೆ, ದೇವರ ವಾಕ್ಯ ನಮ್ಮ ಸಮೀಪದಲ್ಲೇ ಇದೆ. ದೇವರ ವಾಕ್ಯ ಅಂತ ಹೇಳುವಾಗ ನಾವು ನೋಡ್ತೀವಿ, ದೇವರ ಯೇಸು ಸ್ವಾಮಿಗೆ ಇನ್ನೊಂದು ಹೆಸರಿದೆ. ಆತನ ಹೆಸರು ದೇವರ ವಾಕ್ಯ. ಪ್ರಕಟಣೆಗಳ ಗ್ರಂಥದಲ್ಲಿ ನಾವು ನೋಡ್ತೀವಿ. ಆ ವಾಕ್ಯವಾದಂಥ ಯೇಸು ಸ್ವಾಮಿ ನಮ್ಮ ಸಮೀಪದಲ್ಲೇ ಇದ್ದಾರೆ. ನಾವು ಪ್ರತಿಯೊಬ್ಬರಿಗೂ ಬೋಧಿಸಬೇಕಾದಂಥ, ನಾವು ಪ್ರತಿಯೊಬ್ಬರಿಗೂ ತಿಳಿಸಬೇಕಾದಂಥ ಒಂದು ವಾಕ್ಯ ಅಂತ ಹೇಳಿದ್ರೆ ಇದೆ. ಯೇಸು ಸ್ವಾಮಿ ನಮ್ಮ ಮತ್ತು ನಿಮ್ಮ ಸಮೀಪದಲ್ಲಿ, ಹತ್ತಿರದಲ್ಲೇ ಇದ್ದಾರೆ. ನೋಡಿ, ಎಷ್ಟೋ ಜನ ಯೇಸುವನ್ನ ಹುಡುಕಿ ಎಲ್ಲೆಲ್ಲೋ ಹೋಗ್ತೀವಿ, ಓಡ್ತಾನೆ ಇದ್ದೀವಿ. ಇದುವರೆಗೂ ಯೇಸುವನ್ನ ಹುಡುಕಿ ಓಡ್ತಾನೆ ಇದ್ದೀವಿ. ಓಡಿ ನಾವು ಆಯಾಸಗೊಂಡಿದ್ದೇವೆ ಹೊರತು ಯೇಸು ಸ್ವಾಮಿ ಇನ್ನೂ ಸಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯೇಸು ಎಲ್ಲಿದ್ದಾರೋ ಅಲ್ಲಿ ಹುಡುಕದೆ ನಾವು ಎಲ್ಲೆಲ್ಲೋ ಹುಡುಕಿ ಓಡಿ ಹೋಗ್ತೀವಿ, ಓಡ್ತಾ ಇದ್ದೀವಿ. ಓಡೋದು ತಪ್ಪಲ್ಲ, ಆದರೆ ವಾಕ್ಯವಾದಂಥ ಯೇಸುವನ್ನ ಗ್ರಹಿಸಿಕೊಳ್ಳದೆ ಇರುವಂಥದ್ದು, ಆ ಸತ್ಯವನ್ನ ಅರಿತುಕೊಳ್ಳದೆ ಇರುವಂಥದ್ದು ನಮ್ಮ ದಡ್ಡತನ. ಅದಕ್ಕಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ಪ್ರಿಯರೇ, ದೇವರು ಎಲ್ಲೋ ಯಾವುದೋ ಬೆಟ್ಟ ಗುಡ್ಡ ಗಾಡುಗಳಲ್ಲಿ ಇಲ್ಲ, ಅಥವಾ ಎಲ್ಲೋ ದೇವಾಲಯಗಳಲ್ಲಿ ಅಡಗಿ ಕುಳಿತಿಲ್ಲ. ದೇವರು ಯೇಸು ಸ್ವಾಮಿ ನಮ್ಮ ಸಮೀಪದಲ್ಲೇ ಇದ್ದಾರೆ. ಅವರು ಆತ್ಮ ಸ್ವರೂಪಿಯಾಗಿ ನಮ್ಮ ಒಳಗಡೆ ವಾಸ ಮಾಡುವಂಥ ದೇವರಾಗಿದ್ದಾರೆ. ಆ ಯೇಸು ಎಂಬ ವಾಕ್ಯವನ್ನ ನಾವು ಬಾಯಿಂದ ನಿವೇದನೆ ಮಾಡಿ ಹೃದಯದಲ್ಲಿ ಅವರನ್ನು ಸ್ವೀಕರಿಸುವಾಗ ಅದರ ಅನುಭವವನ್ನ, ಯೇಸುವಿನ ಅನುಭವವನ್ನ, ವಾಕ್ಯದ ಅನುಭವವನ್ನ ನಾವು ಪಡೆದುಕೊಳ್ತೇವೆ. ಅದಕ್ಕಾಗಿ ನೋಡ್ರಿ, ನಾವು ಎಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದ್ರು ದೇವರು ಪ್ರಾರ್ಥನೆಯನ್ನ ಕೇಳ್ತಾರೆ. ನಾವು ಅಲ್ಲೇ ಹೋಗಿ ಪ್ರಾರ್ಥನೆ ಮಾಡಬೇಕು, ಇಲ್ಲೇ ಹೋಗಿ ಪ್ರಾರ್ಥನೆ ಮಾಡಬೇಕು ಇಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ನಾವು ದೂರದ ಊರುಗಳಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ನಾವಿರುವಂಥ ಜಾಗದಲ್ಲೇ ನಮ್ಮ ಕಷ್ಟ ಏನಿದೆ, ನಮ್ಮ ನೋವೇನಿದೆ, ನಮ್ಮ ದುಃಖ ಏನಿದೆ, ನಮ್ಮ ಪರಿಸ್ಥಿತಿ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಇರುವಂಥ ಜಾಗದಲ್ಲೇ ನಾವು ಹೃದಯದಿಂದ ಆ ಸ್ವಾಮಿಯ ಆ ನಾಮವನ್ನ ನಮ್ಮ ಬಾಯಿಂದ ನಿವೇದನೆ ಮಾಡಿ ಸ್ತುತಿಸಿ ಆರಾಧಿಸಿ ಮಹಿಮೆಪಡಿಸಿ ಅವರ ಮುಂದೆ ನಮ್ಮ ದುಃಖಗಳನ್ನ ತೋಡಿಕೊಳ್ಳುವಾಗ ನಾವಿರುವಂಥ ಜಾಗದಲ್ಲೇ ಅವರು ನಮ್ಮ ಆ ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ಅವರು ನಮ್ಮ ಸಮೀಪದಲ್ಲಿ, ನಮ್ಮ ಹತ್ತಿರದಲ್ಲೇ ಇರುವಂಥ ದೇವರು. ಅವರನ್ನು ನಾವು ಕಂಡುಕೊಳ್ಬೇಕು. ಯಾವ ರೀತಿ ಕಂಡುಕೊಳ್ಬೇಕು? ವಾಕ್ಯದ ಮುಖಾಂತರ ನಾವು ಕಂಡುಕೊಳ್ಬೇಕು. ರೋಮನರಿಗೆ ಬರೆದ ಪತ್ರ ಅದೇ 10ನೇ ಅಧ್ಯಾಯ 11ನೇ ವಚನ ಕೂಡ ನಮಗೆ ಸ್ಪಷ್ಟಪಡಿಸ್ತದೆ. ಏನು ಅಂತ ಹೇಳಿದ್ರೆ, ಅವರಲ್ಲಿ ವಿಶ್ವಾಸ ಇಟ್ಟಿರುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲೇ ಹೇಳಲಾಗಿದೆ. ಅವರಲ್ಲಿ ಅಂದರೆ ಯೇಸುವಿನಲ್ಲಿ ವಿಶ್ವಾಸ ಇಡುವವರಿಗೆ ಆಶಾಭಂಗವಾಗುವುದಿಲ್ಲ. ಆ ಆಶಾಭಂಗ ಪಟ್ಟುಕೊಳ್ಳದೆ ಆ ಯೇಸು ಎಂಬ ನಾಮದಲ್ಲಿ, ಆ ಯೇಸು ಎಂಬ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ನಾವು ಏನನ್ನ ಆ ದೇವರಿಂದ ಕೇಳ್ತಾ ಇದ್ದೀವಿ, ಕೋರ್ತಾ ಇದ್ದೀವಿ, ಬೇಡ್ಕೋತಾ ಇದ್ದೀವಿ,
ಅದನ್ನು ನಾವು ಪೂರ್ಣ ಹೃದಯದಿಂದ ಇರುವಂಥ ಜಾಗದಲ್ಲೇ ಆ ದೇವರಿಗೆ ಸಮರ್ಪಿಸುವಂಥದ್ದು. ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ಒಳ್ಳೆಯ ದೇವರು ಯೇಸು ಸ್ವಾಮಿ. ಆ ಯೇಸುವಿನ ಪ್ರೀತಿಯನ್ನು, ವಾಕ್ಯದ ರುಚಿಯನ್ನು ನಾವು ಅನುಭವಿಸಬೇಕು. ಅದಕ್ಕಾಗಿ ಕೀರ್ತನೆಗಾರ ದಾವಿದ ಹೇಳ್ತಾನೆ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಸವಿಬೇಕು ದೇವರ ವಾಕ್ಯವಾದ ಯೇಸುವನ್ನ ಸವಿಯುವಾಗ ಅದರ ಸುಮಧುರವಾದಂಥ ಸಿಹಿ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಎಲ್ಲೆಲ್ಲೋ ಹುಡುಕಿ ಓಡ್ತೀವಿ. ಇವತ್ತು ಏನನ್ನ ಹುಡುಕಿ ಹೋಗ್ತಾ ಇದ್ದೀವಿ ಪ್ರಶ್ನೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ವಾಕ್ಯವನ್ನು ಹುಡುಕಿ ನಾವು ಹೋಗಲ್ಲ. ಸುಮಾರು ನಾವು ನೋಡ್ತೀವಿ, ಸುಮಾರು 100ರಲ್ಲಿ ಎಲ್ಲೋ ಕೆಲವು ಜನರು 1%, 2% ಜನ ಮಾತ್ರ ದೇವರ ವಾಕ್ಯಕ್ಕಾಗಿ ಹಂಬಲಿಸುವವರು. ಇನ್ನು 99% ಫುಲ್ ಸಂಪೂರ್ಣವಾಗಿ ನಮ್ಮ ಸಮಸ್ಯೆಗಳ ಬಿಡುಗಡೆಗಾಗಿ, ನಮ್ಮ ಜೀವಿತದಲ್ಲಿ ಏನೋ ಒಂದು ಅದ್ಭುತ ಆಗಬೇಕು, ಏನೋ ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಂಡಿರುವಂಥ ಕಾರ್ಯಗಳು ಆಗಬೇಕು, ಆ ಅದ್ಭುತಗಳನ್ನು ಹುಡುಕಿ ನಾವು ಓಡುವವರಾಗಿದ್ದೇವೆ. ಇವತ್ತು ವಾಕ್ಯವಾದಂಥ ಯೇಸು ನಮ್ಮ ಸಮೀಪದಲ್ಲೇ ಇದ್ದಾರೆ, ಅದ್ಭುತ ಸ್ವರೂಪಿ. ಆ ವಾಕ್ಯ ನಮ್ಮಲ್ಲಿತ್ತು ಅಂದರೆ ಆಟೋಮೆಟಿಕ್ ಆಗಿ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತೆ. ಆದರೆ ನಮಗೆ ಗೊತ್ತಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಾಕ್ಯಕ್ಕಿಂತ ಹೆಚ್ಚಾಗಿ ಅದ್ಭುತಗಳನ್ನು ಹುಡುಕಿ ಹೋಗುವವರಾಗಿದ್ದೀವಿ. ಅದಕ್ಕೆ ಯೇಸು ಸ್ವಾಮಿ ಯೋಹಾನರ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಜನರೆಲ್ಲರೂ ಯೇಸುವಿಗಿಂತ ಮೊದಲೇ ಬಂದು ಆ ಸಮುದ್ರದ ತೀರದಲ್ಲಿ ಸೇರಿರುವಾಗ ಅವರನ್ನು ನೋಡಿದಂಥ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಇವರು ನಮಗಿಂತ ಮೊದಲೇ ಬಂದುಬಿಟ್ಟಿದ್ದಾರೆ ಅಂತೇಳಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಇವರು ನನ್ನನ್ನು ಹುಡುಕಿ ಬಂದಿರುವಂಥದ್ದು ನನ್ನ ಮಾತುಗಳನ್ನು ಕೇಳಿ ಗ್ರಹಿಸಿಕೊಂಡು ಆಲಿಸಿ ಅದರಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ಅಲ್ಲ. ಇವರು ನನ್ನನ್ನು ಹುಡುಕಿ ಬಂದಿರುವುದು ನಿನ್ನೆ ಇವರಿಗೆ ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ ಅಂತೇಳಿ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಪ್ರಿಯರೇ, ಇವತ್ತು ನಾವು ಏನನ್ನ ಹುಡುಕಿ ಹೋಗ್ತಾ ಇದ್ದೀವಿ? ಇವತ್ತು ನಮಗೆ ವಾಕ್ಯ ಬೇಡ. ಎಷ್ಟೋ ಜನ ಹೇಳ್ತಾರೆ, ವಾಕ್ಯಕ್ಕೆ ದೇವರ ಅಲ್ಲಿ ಧ್ಯಾನ ನಡೆಯುವಾಗ ಅಥವಾ ಒಂದು ಪ್ರಾರ್ಥನೆ ನಡೆಯುವಾಗ ಬನ್ರಿ ಅಂತ ಹೇಳಿದ್ರೆ ಬರಲ್ಲ ಯಾರನ್ನು. ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಕುಯ್ತಾ ಇರ್ತಾರಂತೆ ವಾಕ್ಯನ. ಯೇಸು ಸ್ವಾಮಿ ಹೇಳ್ತಾರೆ, ಬೆಳೆಯೇನೋ ಏರಳವಾಗಿದೆ, ಕೊಯ್ಯಲುಗಾರರು ವಿರಳ ಅಂತೇಳಿ. ಆದರೆ ನಮ್ಮ ಜನರಿಗೆ, ನಮಗೆ ಈ ದೇವರ ವಾಕ್ಯದ ಕೊಯ್ಲು ಮಾಡುವಂಥ ಜಾಗದಲ್ಲಿ ಹೋಗ್ಲಿಕ್ಕೆ ಅಸಡ್ಡೆತನ, ಸೋಮಾರಿತನ. ಬೇಕಾದ್ರೆ ಅದ್ಭುತ ಬೇಕಾದ್ರೆ ಹೋಗಿದ ತಕ್ಷಣ ಕೈ ಇಟ್ಟು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅವರಿಗೆ ಈ ಅದ್ಭುತ ಆಯ್ತು ಅಂತ ಹೇಳಿಬಿಟ್ರೆ ಸಾಕು. ಅವರಿಗೆ ದೇವರ ವಾಕ್ಯ ಬೇಡ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ವಾಕ್ಯದ ಮುಖಾಂತರ ಮಾತನಾಡ್ತಾರೆ. ಇವತ್ತು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ, ಎಷ್ಟೋ ನಮ್ಮ ದುಃಖ ದುಗುಡುಗಳಿಗೆ ಕಾರಣ ದೇವರ ವಾಕ್ಯವನ್ನು ನಾವು ತಿರಸ್ಕರಿಸಿರುವುದು. ಅದಕ್ಕಾಗಿ ರೋಮನರಿಗೆ ಬರೆದ ಪತ್ರ ಅಧ್ಯಾಯ 11 ವಚನ 28ರಲ್ಲಿ ಮತ್ತೆ ದೇವರು ಸಂತ ಪೌಲರ ಮುಖಾಂತರ ನಮಗೆ ತಿಳಿಸ್ತಾರೆ, ಶುಭ ಸಂದೇಶವನ್ನು ತಿರಸ್ಕರಿಸಿದ್ದರಿಂದ ಇಸ್ರಾಯೇಲರು ದೇವರಿಗೆ ಶತ್ರುಗಳಾದರು. ಶುಭ ಸಂದೇಶವನ್ನ, ದೇವರ ವಾಕ್ಯವನ್ನ, ದೇವರಾದ ಯೇಸು ಕ್ರಿಸ್ತರನ್ನ ತಿರಸ್ಕಾರ ಮಾಡಿದ್ರಿಂದ, ವಾಕ್ಯ ಬೇಡ ನಮಗೆ. ಯಾವಾಗ ವಾಕ್ಯವನ್ನ ತೊರೆದು ಅದ್ಭುತಗಳ ಹಿಂದೆ ಓಡ್ಲಿಕ್ಕೆ ನಾವು ಶುರು ಮಾಡ್ತೇವೋ, ದೇವರು ಹೇಳ್ತಾರೆ, ಆ ಶುಭ ಸಂದೇಶವನ್ನ, ನನ್ನ ನುಡಿಯನ್ನ, ನನ್ನ ವಾಕ್ಯವನ್ನ ಇವರು ತಿರಸ್ಕಾರ ಮಾಡಿದ್ದರಿಂದ ಇವರು ಇಸ್ರಾಯೇಲರು ಅಂದ್ರೆ ನಾವೆಲ್ಲರೂ ಇಸ್ರಾಯೇಲ್ ವಂಶಕ್ಕೆ ಸೇರಿದವರು. ಇಸ್ರಾಯೇಲ್ ಅಂದ್ರೆ ಎಲ್ಲೋ ಇರುವಂತ ಇಸ್ರಾಯೇಲ್ ದೇಶದಲ್ಲಿರುವಂತ ಜನರಲ್ಲ. ನಮ್ಮನ್ನ ಕುರಿತು ದೇವರು ಮಾತನಾಡುವಂಥದ್ದು. ಇಸ್ರಾಯೇಲ್ ಎಂಬುವಂಥದ್ದು ಒಂದು ದೇಶದ ಹೆಸರಲ್ಲ. ನಮ್ಮ ಪಿತಾಮಹ ಯಾಕೋಬನಿಗೆ ದೇವರು ಇಟ್ಟಂತ ಹೆಸರು ಇಸ್ರಾಯೇಲ್. ನಾವು
ಅಬ್ರಹಾಮನ, ಇಸಾಕನ, ಯಾಕೋಬನ ವಂಶಕ್ಕೆ ಸೇರಿದವರು. ಅದಕ್ಕಾಗಿ ದೇವರು ನಮ್ಮನ್ನ ಇಸ್ರಾಯೇಲ್ ಸಂತಾನ ಅಂತೇಳಿ ಕರೆಯುವಂಥದ್ದು. ನಮ್ಮ ಒಬ್ಬೊಬ್ಬರನ್ನ, ಯಾರಾಗಿರ್ಲಿ, ನಾನಾಗಿರ್ಲಿ, ನೀವಾಗಿರ್ಲಿ, ಶುಭ ಸಂದೇಶವನ್ನ ತಿರಸ್ಕಾರ ಮಾಡಿ, ಅಸಡ್ಡೆ ಮಾಡಿ, ದೇವರ ವಾಕ್ಯಕ್ಕೆ ಕಿವಿಗೊಡದೆ ಹೋದರೆ ನಾವೆಲ್ಲರೂ ಕೂಡ ದೇವರಿಗೆ ಶತ್ರುಗಳಾಗಿ ಮಾರ್ಪಡ್ತೀವಿ. ಪ್ರಿಯರೇ, ನಾವು ನೋಡ್ತೀವಿ ವಿಮೋಚನ ಕಾಂಡದಲ್ಲಿ ದೇವರು ಗುಲಾಮತನದಲ್ಲಿದ್ದಂಥ ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡಿ, ಮೋಶೆಯ ನಾಯಕತ್ವದಲ್ಲಿ ಅವರನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಬರುವ ಆ ಮುನ್ನ ಆ ದೇವರು ಮಾಡಿದಂಥ ಅದ್ಭುತಗಳನ್ನೆಲ್ಲ ಜನ ಕಣ್ಣಾರೆ ಕಂಡ್ರು ಕೂಡ ಅವರು ಮರುಭೂಮಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ರು. ಅದಕ್ಕಾಗಿ ದೇವರು ತುಂಬಾ ನೊಂದುಕೊಂಡ್ರು. ಅದಕ್ಕೆ ಮೋಶೆಗೆ ಹೇಳ್ತಾರೆ ದೇವರು, ಮೋಶೆ, ನಾನು ಇವರನ್ನೆಲ್ಲ ನಾಶಪಡಿಸಿ ಬಿಡ್ತೀನಿ, ಇವರನ್ನೆಲ್ಲ ಕೊಂದು ಹಾಕಿ ನಿನ್ನಿಂದ ಹೊಸ ಜನಾಂಗವನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತೇಳಿ. ದೇವರ ಕೋಪಕ್ಕೆ ನಾವು ಗುರಿಯಾಗುವಂಥದ್ದು. ನಮ್ಮ ದೇವರು ಒಳ್ಳೆಯ ದೇವರು, ಒಳ್ಳೆಯದನ್ನ ಮಾಡುವಂತ ದೇವರು. ಅವರು ಎಂದಿಗೂ ಯಾರನ್ನ ಕೂಡ ತಿರಸ್ಕಾರ ಮಾಡುವಂತ ದೇವರಲ್ಲ. ಪ್ರತಿಯೊಬ್ಬರನ್ನ ನಾವು ಎಷ್ಟೇ ಕಡು ಪಾಪಿಗಳಾಗಿದ್ರು ಕೂಡ ದೇವರ ಪ್ರೀತಿಯಿಂದ ದೂರವಾಗಿ, ದೇವರಿಗೆ ವಿರುದ್ಧವಾಗಿ ಅಸಹ್ಯ ಕಾರ್ಯಗಳನ್ನ ಮಾಡಿ ದೇವರಿಗೆ ಶತ್ರುಗಳಾಗಿ ನಾವು ಮಾರ್ಪಟ್ಟಾಗ, ಯಾವಾಗ ನಾವು ಮಾಡಿದಂಥ ತಪ್ಪನ್ನ ಅರಿತುಕೊಂಡು ಪಶ್ಚಾತ್ತಾಪದ ಹೃದಯದೊಂದಿಗೆ ದೇವರ ಬಳಿಗೆ ಬಂದು ದೇವರ ಮುಂದೆ ಮೊಣಕಾಲೂರಿ ನಮ್ಮ ಹೃದಯವೆಂಬ ಈ ಪುಸ್ತಕವನ್ನ ದೇವರ ಮುಂದೆ ತೆರೆದಿಟ್ಟು ಪಶ್ಚಾತ್ತಾಪದ ಹೃದಯದಿಂದ ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ನೊಂದಂತ ನಮ್ಮ ಹೃದಯ, ಸೀಳಲ್ಪಟ್ಟಂತ ನಮ್ಮ ಹೃದಯ, ಈ ಪಶ್ಚಾತ್ತಾಪದ ಹೃದಯವನ್ನು ನೋಡಿ ನಮ್ಮನ್ನ ಕ್ಷಮಿಸಿ ಕಾಪಾಡಿ ಕರುಣೆ ತೋರುವಂತ ದೇವರು. ಪ್ರಿಯರೇ, ಯೋನ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡುವಾಗ ಯೋನ ಪ್ರವಾದಿಗೆ ದೇವರು ಒಂದು ಸಂದೇಶವನ್ನ ಕೊಡ್ತಾರೆ, ಒಂದು ವಾಣಿಯನ್ನ ದಯಪಾಲಿಸ್ತಾರೆ. ಏನು ಅಂತ ಹೇಳಿದ್ರೆ, ಯೋನನಿಗೆ ಹೇಳ್ತಾರೆ, ಯೋನ, ನೀನು ನಿನೇವೆ ನಗರಕ್ಕೆ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಿನೇವೆ ನಗರದ ಜನ ದುಷ್ಟ ಜನ, ಅವರು ಕೆಟ್ಟವರು, ಅವರು ಅವಿಧೇಯರು, ಅವರು ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ನನಗೆ ವಿರುದ್ಧವಾಗಿ ಅವರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನೀನು ನಿನೇವೆ ನಗರಕ್ಕೆ ಹೋಗಿ ಆ ನಿನೇವೆ ನಗರದ ಜನರಿಗೆ, ನಿವಾಸಿಗಳಿಗೆ ನೀನು ಹೋಗಿ ಹೇಳು, ನೀವು ಪಶ್ಚಾತ್ತಾಪ ಪಡದೆ ಹೋದರೆ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಇನ್ನು 40 ದಿನಗಳಲ್ಲಿ ನಿಮ್ಮ ನಗರವನ್ನ ದೇವರು ನಾಶ ಮಾಡ್ತಾರೆ ಎಂಬುವ ಸಂದೇಶವನ್ನ ನೀನು ಹೋಗಿ ಹೇಳು ಅಂತ ಹೇಳಿದ್ರು. ಯೋನ ಪ್ರವಾದಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ದೇವರು ಪಶ್ಚಾತ್ತಾಪವನ್ನ ಪಟ್ಬಿಟ್ರೆ ಸಾಕು, ಅವರಿಗೆ ಎಂತ ಘೋರ ಪಾಪಿಯಾಗಿರಲಿ ಅವನು ಬಂದು ಯೇಸು ಸ್ವಾಮಿಯ ಮುಂದೆ ಕಣ್ಣೀರಿನಿಂದ ಮಾಡಿದಂಥ ತಪ್ಪಿಗೆ, ಸ್ವಾಮಿ ನನ್ನನ್ನು ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು ಎಂಬುದಾಗಿ ಕಣ್ಣೀರಿಟ್ಟು ಅವನ ಹೃದಯದಿಂದ ಅವನು ಪ್ರಾರ್ಥನೆ ಮಾಡಿದರೆ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಅವನು ಅಲ್ಲಿವರೆಗೂ ಅವನು ಎಂಥ ಘೋರವಾದ ಪಾಪ ಮಾಡಿದರೂ ಕೂಡ ದೇವರು ಎಲ್ಲವನ್ನ ಕ್ಷಮಿಸಿ ಮರೆತು ಹೋಗುವಂಥ ದೇವರು. ಮರೆತು ಬಿಡ್ತಾರೆ. ನಾವು ಯೋನ ಪ್ರವಾದಿಯ ಗ್ರಂಥದಲ್ಲಿ ನೋಡುವಾಗ ತಪ್ಪಿಸ್ಕೊಂಡು ಹೋದಂಥ ಯೋನನನ್ನ ಮೀನಿನ ಉದರದಲ್ಲಿ 3 ದಿನ ಇಟ್ಟು ಮತ್ತೆ ನಿನೇವೆ ನಗರದ ಆ ದಡದಲ್ಲಿ ಕಕ್ಕುವಂತೆ ಮಾಡಿ ಆ ನಿನೇವೆ ನಗರಕ್ಕೆ ಮತ್ತೆ ಆ ಯೋನ ಪ್ರವಾದಿಯನ್ನ ಕರ್ಕೊಂಡು ಬಂದು ದೇವರ ಸಂದೇಶ ಜನರಿಗೆ ತಿಳಿಸಲ್ಪಟ್ಟಾಗ ಜನರೆಲ್ಲರೂ ಕೂಡ ಪಶ್ಚಾತ್ತಾಪ ಪಟ್ಟರು. ಆ ಊರಿನ ಅರಸನಿಂದ ಹಿಡಿದು ಸಾಕಿದ ಪ್ರಾಣಿಗಳವರೆಗೂ ಪ್ರತಿಯೊಬ್ಬರು ಉಪವಾಸ ಇದ್ದು ಗೋಣಿ ತೊಟ್ಟನ್ನು ಉಟ್ಕೊಂಡು ದೇವರ ಮುಂದೆ ಮೊರೆ ಹೋದ್ರು. ಅವರ ಮೊರೆಯನ್ನ ದೇವರು ಆಲಿಸಿದ್ರು, ಅವರ ಪ್ರಾರ್ಥನೆಯನ್ನ ಆಲಿಸಿದ್ರು. ದೇವರ ವಾಕ್ಯಕ್ಕೆ ಕಿವಿಗೊಟ್ಟಂತ ದೇವರ ಸಂದೇಶವನ್ನ ಆಲಿಸಿ ಆ ಸಂದೇಶವನ್ನ ಸತ್ಯ ಎಂಬುದಾಗಿ ಅರಿತು
ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದಿಂದ ತಗ್ಗಿಸಿಕೊಂಡಂತ ಪ್ರತಿಯೊಬ್ಬರನ್ನ ನೋಡಿ ದೇವರು ಮನಮರುಗಿದ್ರು. ಅವರಿಗೆ ವಿಧಿಸಬೇಕಾಗಿದ್ದಂಥ ಶಿಕ್ಷೆಯಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟರು ದೇವರು. ಇದನ್ನು ನೋಡಿದಂತೆ ಯೋನ ಪ್ರವಾದಿಗೆ ಸಂಕಟ ಆಯಿತು, ವೇದನೆ ಆಯಿತು. ಅದಕ್ಕಾಗಿ ಅವರು ಬಂದು ದೇವರ ಹತ್ರ ಹೇಳ್ತಾರೆ, ನನಗೆ ಗೊತ್ತಿತ್ತು ನೀವು ಕರುಣಾಮಯ, ನೀವು ದಯಾಮಯ, ನಿಮ್ಮ ಮುಂದೆ ಯಾರೇ ಬಂದು ಹತ್ತು ಗೋಳಾಡಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿಬಿಟ್ರೆ ನೀವು ಕರಗಿ ಹೋಗ್ತೀರಾ ಅಂತೇಳಿ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ನಿನೇವೆ ನಗರಕ್ಕೆ ಬರದೆ ತಾರ್ಷೀಷಿಗೆ ಓಡಿ ಹೋಗಿದ್ದು. ಇಷ್ಟು ಒಳ್ಳೆಯ ದೇವರು ಪ್ರಿಯರೇ ನಮ್ಮ ದೇವರು. ಆದರೆ ನಾವು ಮಾಡಬೇಕಾಗಿರೋದು ಒಂದೇ, ಅವರ ಸ್ವರಕ್ಕೆ, ಅವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ವಾಕ್ಯಕ್ಕೆ ಕಿವಿಗೊಡುವಾಗ ಆ ವಾಕ್ಯ ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಾಗ ನಾವು ಫಲ ಕೊಡುವಂಥ ಮಕ್ಕಳಾಗುತ್ತೇವೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯಾರೇ ಆಗಿರಲಿ, ಯಾವ ಮನುಷ್ಯನೇ ಆಗಿರಲಿ, ದೇವರ ವಾಕ್ಯದಿಂದ ಶುದ್ಧೀಕರಿಸಲ್ಪಡ್ತಾನೆ. ಕೀರ್ತನೆ 119 ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡುವಾಗ ವಾಕ್ಯ ಹೇಳ್ತದೆ, ನಡತೆಯಲ್ಲಿ ಶುದ್ಧವಿರಲು ಯುವ ಜನಕ್ಕೆ ಹೇಗೆ ಸಾಧ್ಯ? ದೇವರ ನಿನ್ನಯ ವಾಕ್ಯದ ಅನುಸರಣೆಯಿಂದ ಅವರಿಗದು ಸಾಧ್ಯ ಎಂಬುದಾಗಿ. ಇವತ್ತು ಯೌವನಸ್ಥರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ, ನಮಗೂ ಕೂಡ, ನಾವು ಪರಿಶುದ್ಧತೆಯಲ್ಲಿ ಜೀವಿಸಬೇಕಾದ್ರೆ ಆ ಪರಿಶುದ್ಧತೆಯ ಆ ನಡೆಯನ್ನು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ, ಆ ನಡೆಯಲ್ಲಿ ನಾವು ನಡಿಬೇಕು ಅಂತ ಹೇಳಿದ್ರೆ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ನಮಗೆ ಸಮೀಪದಲ್ಲೇ ಇರುವಂಥ, ನಮ್ಮ ಸಮೀಪದಲ್ಲೇ ಇರುವ, ನಮ್ಮ ಬಾಯಲ್ಲೇ ಇರುವ, ನಮ್ಮ ಹೃದಯದಲ್ಲೇ ಇರುವಂಥ ವಾಕ್ಯವಾದಂಥ ಯೇಸುವಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ನಾವು ನಡೆಯುವಾಗ, ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ದೇವರು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ದೇವರು. ಪ್ರಿಯರದಕ್ಕಾಗಿ ಕೀರ್ತನೆಗಾರ ದಾವೀದ ತನ್ನ ಕೀರ್ತನೆ 119 ಅಧ್ಯಾಯ 28ನೇ ವಚನದಲ್ಲಿ ಮತ್ತೆ ಹೇಳ್ತಾರೆ, ದುಃಖದಿಂದ ಸೊರಗಿ ಹೋಗಿದೆ ಎನ್ನ ಮನ, ನಿನ್ನ ವಾಕ್ಯದ ಅನುಸಾರ ನೀಡು ಸಾಂತ್ವನ ಎಂಬುದಾಗಿ. ಪ್ರಿಯರ ವಾಕ್ಯ ನಮಗೆ ಸಾಂತ್ವನವನ್ನು ನೀಡುವಂಥ ವಾಕ್ಯವಾಗಿದೆ. ನೊಂದು ಕುಗ್ಗಿ ಹೋಗಿರುವಂಥ ನನ್ನ ಮನಕ್ಕೆ, ನನ್ನ ಹೃದಯಕ್ಕೆ ಸಾಂತ್ವನ ವಾಕ್ಯವಾದಂಥ ಯೇಸುವಿನಿಂದ ಮಾತ್ರ. ವಾಕ್ಯವನ್ನು ಕೇಳುವಾಗ ನಮ್ಮಲ್ಲಿ ವಿಶ್ವಾಸ ಮೂಡಲ್ಪಡ್ತದೆ. ಆ ವಿಶ್ವಾಸ ಬಂದಾಗ, ಆ ವಾಕ್ಯ ನನ್ನೊಂದಿಗೆ ಮಾತನಾಡುವಾಗ ನನ್ನಲ್ಲಿರುವಂಥ, ನನ್ನ ಹೃದಯದಲ್ಲಿರುವಂಥ ಎಲ್ಲ ದುಃಖ ದುಗುಡಗಳನ್ನು ದೇವರು ತೆಗೆದುಹಾಕುವವರಾಗಿದ್ದಾರೆ. ಆದ್ದರಿಂದ ಕೀರ್ತನೆ 119 ಅಧ್ಯಾಯ 105ನೇ ವಚನದಲ್ಲೂ ಕೂಡ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ನನಗೆ ದಾರಿದೀಪ, ನನ್ನ ಬಾಳಿಗೆ ದಾರಿದೀಪ, ನಾನು ನಡೆಯುವಂಥ ನನ್ನ ಕಾಲಿನ ನಡೆಗೆ ಅದು ಕೈದೀಪ. ಇವತ್ತು ನಮ್ಮ ಬಾಳು ಕತ್ತಲೆ ಆಗಿದ್ರೆ ಈ ಕತ್ತಲೆಯನ್ನು ನೀಗಿಸಲಿಕ್ಕೆ ಶಕ್ತವಾಗಿರುವಂಥದ್ದು ದೇವರ ವಾಕ್ಯವಾದಂಥ ಯೇಸು. ಅದಕ್ಕಾಗಿ ಯೇಸು ಸ್ವಾಮಿ ಕೂಡ ಯೋಹಾನರು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾರೆ, ನಾನೇ ಜಗಜ್ಯೋತಿ, ನಾನೇ ಬೆಳಕು, ಈ ಲೋಕಕ್ಕೆ ನಾನೇ ಬೆಳಕು, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಎಂಬುದಾಗಿ. ಇವತ್ತು ಬೆಳಕಾಗಿರುವಂಥ ಯೇಸು ವಾಕ್ಯದ ರೂಪದಲ್ಲಿ ನಮ್ಮೊಂದಿಗೆ ಇದ್ದಾರೆ. ನಮ್ಮ ಬಾಳು ಬೆಳಕಾಗಬೇಕಾ, ನಮ್ಮ ಜೀವನ ಬೆಳಕಾಗಬೇಕಾ, ನಮ್ಮ ಮಕ್ಕಳ ಭವಿಷ್ಯ ಬೆಳಕಾಗಬೇಕಾ, ವಾಕ್ಯದಲ್ಲಿ ನಾವು ನಂಬಿಕೆ ಇಡಬೇಕು, ವಾಕ್ಯದಲ್ಲಿ ನಾವು ವಿಶ್ವಾಸ ಇಡಬೇಕು. ವಾಕ್ಯ ನಮ್ಮ ಬಾಳಿನ ದೀಪವಾಗಿರಬೇಕು. ಆ ವಾಕ್ಯ ನಾವು ಎಡವಿ ಬೀಳದಂತೆ, ನಾವು ಮಾಡುವಂಥ ಪ್ರತಿಯೊಂದು ತಪ್ಪಿನಲ್ಲಿ ವಾಕ್ಯ ನಮ್ಮನ್ನು ಎಚ್ಚರಿಸಬೇಕು. ಅದಕ್ಕಾಗಿ ವಾಕ್ಯದ ಅಭಿಷೇಕದಲ್ಲಿ ನಾವು ತುಂಬಲ್ಪಡಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಯೋಹಾನರ ಶುಭ ಸಂದೇಶ 15ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾರೆ, ನನ್ನ ನುಡಿಗಳು ನಿಮ್ಮನ್ನ ಶುದ್ಧಗೊಳಿಸುತ್ತದೆ, ಕವಲುಗಳಂತೆ ನಾನು ನಿಮ್ಮನ್ನ ಶುದ್ಧಗೊಳಿಸ್ತೇನೆ. ಯಾವ ರೀತಿ ಸವರಿ ನಿಮ್ಮನ್ನು ಶುದ್ಧಗೊಳಿಸಿ ನೀವು ಫಲ ಕೊಡುವಂತೆ ನಾನು ಮಾಡ್ತೀನಿ. ನನ್ನನ್ನು ಬಿಟ್ಟು
ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಇವತ್ತು ಆ ಯೇಸು ಸ್ವಾಮಿಯನ್ನ, ಆ ವಾಕ್ಯವನ್ನ ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದರಿಂದ ವಾಕ್ಯ ನಮ್ಮ ಹತ್ತಿರ ಇರುವಾಗ ಅದನ್ನು ಸ್ವೀಕರಿಸೋಣ. ನಾವು ಎಲ್ಲೆಲ್ಲೋ ಯಾವುದ್ಯಾವುದಕ್ಕೋ ಹೆಚ್ಚು ಸಮಯವನ್ನು ಕೊಡ್ತೀವಿ. ಲೌಕಿಕವಾದಂಥ ಒಂದು ಆ ಕಾರ್ಯಗಳಿಗೆ ದಿನಪೂರ್ತಿ ನಮ್ಮನ್ನು ಬಿಟ್ಟು ಕೊಡ್ತೀವಿ. ಆದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಮಗೆ ಸಮಯ ಇಲ್ಲ. ಸಮೀಪದಲ್ಲೇ ಇರುವಂಥ ನನ್ನ ದೇವರನ್ನ, ನನ್ನ ವಾಕ್ಯವಾದಂಥ ಯೇಸು ಸ್ವಾಮಿಯನ್ನು ಅರಿತುಕೊಳ್ಳಲಿಕ್ಕೆ ನನಗೆ ಸಮಯ ಇಲ್ಲ. ಆದ್ದರಿಂದ ಯೇಸು ಸ್ವಾಮಿ ನಮ್ಮನ್ನು ಎಚ್ಚರಿಸ್ತಾರೆ. ದೇವರು ನಿಮ್ಮ ಸಮೀಪದಲ್ಲಿ ಇರುವಾಗಲೇ ಅವರನ್ನು ಕಂಡುಕೊಳ್ಳ್ರಿ. ಆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ವಾಕ್ಯದಿಂದ ನಾವು ಬಿಡುಗಡೆಯನ್ನು ಪಡೆದುಕೊಂಡು ಶುದ್ಧೀಕರಿಸಲ್ಪಡುವ ಮಕ್ಕಳಾಗಿದ್ದೇವೆ. ಆದ್ದರಿಂದ ಕೀರ್ತನೆ 119:72 ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, 1000 ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ಇವು 1000 ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ದೇವರ ಬಾಯಿಂದ ಬಂದಂಥ ನುಡಿ ಇದೆಯಲ್ಲ, ಅದು ಉಚಿತವಾಗಿ ಸಿಗ್ತದೆ. ಇವತ್ತು ನಮಗೆ ಒಂದು ಕಾಯಿಲೆ ಬಂದಾಗ, ಒಂದು ಹಾಸ್ಪಿಟಲ್ಗೆ ಹೋದಾಗ, ಒಂದು ಚಿಕಿತ್ಸೆಯನ್ನು ನಾವು ಪಡಿಬೇಕಾದ್ರೆ 1000 ಲಕ್ಷಾಂತರ ರೂಪಾಯಿಯನ್ನು ನಾವು ಚೆಲ್ಲಿದ್ರೂ ಕೂಡ ಅವರಿಗೆ ನಮ್ಮನ್ನು ಉಳಿಸ್ಲಿಕ್ಕೆ ಆಗಲ್ಲ. ಗ್ಯಾರಂಟಿನೂ ಕೂಡ ಅವರು ಕೊಡಲ್ಲ. ಆದರೆ ದೇವರ ವಾಕ್ಯ ನಮ್ಮನ್ನು ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡುಗಡೆ ಮಾಡುವಂಥದ್ದು. ಆ ವಾಕ್ಯಕ್ಕೆ ನಮ್ಮನ್ನು ಬಿಡುಗಡೆಗೊಳಿಸುವ ಶಕ್ತಿ ಇದೆ. ಕೀರ್ತನೆ 107:20 ವಚನವನ್ನು ನೋಡುವಾಗ, ನನ್ನ ವಾಕ್ಯವನ್ನು ಕಳುಹಿಸಿ ನಾನು ನಿಮಗೆ ಬಿಡುಗಡೆಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ನಮ್ಮ ಸಮೀಪದಲ್ಲೇ ಇರುವಂಥ ವಾಕ್ಯವಾಗಿರುವಂಥ ಯೇಸು ಸ್ವಾಮಿ ನಮಗೆ ಉಚಿತವಾಗಿ ಬಿಡುಗಡೆಯನ್ನು ಕೊಡುವಂಥ ದೇವರು. ಆದ್ದರಿಂದ ವಾಕ್ಯದಲ್ಲಿ ನಾವು ನಂಬಿಕೆ ಇಡೋಣ. ಆ ವಾಕ್ಯದ ಅಭಿಷೇಕದಲ್ಲಿ ನಾವು ತುಂಬಲ್ಪಡೋಣ. ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಭಯಭಕ್ತಿಯಿಂದ ನಾವು ಜೀವಿಸುವ ಮಕ್ಕಳಾಗೋಣ. ಕೀರ್ತನೆ 119 ವಚನ 92 ವಚನ ಕೂಡ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರವು ನೀಡಿರದಿದ್ದರೆ ನನಗೆ ಸಂತಸ, ನನಗೊದಗಿದ ವಿಪತ್ತಿನಲ್ಲೇ ನಾವು ಹೊಂದುತ್ತಿದ್ದೆ ವಿನಾಶ ಎಂಬುದಾಗಿ. ದೇವರ ವಾಕ್ಯ ನಮಗೆ ಕೊಡದೆ ಹೋಗಿದ್ರೆ, ದೇವರು ಆ ವಾಕ್ಯವನ್ನು, ಶುಭ ಸಂದೇಶವನ್ನು ಸಾರಲಿಕ್ಕೆ ನಮಗೆ ಶುಭ ಸಂದೇಶಕರನ್ನು ಕೊಡದೆ ಹೋಗಿದ್ರೆ, ಆ ವಾಕ್ಯ ನಮಗೆ ನಮ್ಮ ಬಳಿಗೆ ಬರದೇ ಹೋಗಿದ್ರೆ, ಆ ವಾಕ್ಯವನ್ನು ನಮಗೆ ಹಂಚಿಕೊಳ್ಳುವವರು ನಮ್ಮ ಬಳಿಗೆ ಬಂದು ಆ ಯೇಸುವಿನ ಬಗ್ಗೆ ನಮಗೆ ಬೋಧಿಸದೆ ಹೋಗಿದ್ರೆ, ವಾಕ್ಯದ ಆ ಕೃಪೆಯಲ್ಲಿ ನಾವು ತುಂಬುವಂತೆ ಅವರು ಈ ಶುಭ ಸಂದೇಶದ ನುಡಿಗಳನ್ನು ನುಡಿಯದೆ ಹೋಗಿದ್ರೆ, ಇವತ್ತು ನಮಗೆ ಸಮಾಧಾನ ಇರ್ತಾ ಇರಲಿಲ್ಲ, ಸಂತಸ ಇರ್ತಾ ಇರಲಿಲ್ಲ. ದೇವರು ನೊಂದಂತ ನಮ್ಮನ್ನು ಸಂತೈಸಲು ಅವರ ಮಕ್ಕಳನ್ನು, ಅವರು ಆರಿಸಿಕೊಂಡವರನ್ನು ನಮ್ಮ ಬಳಿಗೆ ಕಳಿಸ್ತಾನೆ ಬರ್ತಾ ಇದ್ದಾರೆ. ನಾವು ದೇವರ ವಾಕ್ಯವನ್ನು ಕೇಳುವಾಗಲೇ ನಮಗೆ ಸಂತೋಷ, ನಮಗೆ ಸಮಾಧಾನ. ಎಷ್ಟೋ ಜನ ದೇವರ ವಾಕ್ಯವನ್ನು ಕೇಳಿದ ಮೇಲೆ ಹೇಳ್ತಾರೆ, ಇಷ್ಟು ನೊಂದು ಬಂದಿದ್ದೆ, ನಾನು ದುಃಖದಿಂದ ಬಂದಿದ್ದೆ, ತುಂಬ ವೇದನೆ ಇತ್ತು, ತುಂಬ ಸಮಸ್ಯೆಯಿಂದ ಬಂದಿದೆ. ಯಾವಾಗ ದೇವರ ವಾಕ್ಯವನ್ನ ನಾನಿಲ್ಲಿ ಕೂತು ಕೇಳ್ತಾ ಇದ್ನೋ, ಆಗ ನನಗೇನೋ ಒಂದು ಸಂತೋಷ, ಒಂದು ಸಮಾಧಾನ, ಏನೋ ನನ್ನಿಂದ ಆ ದುಃಖ ಬಿಟ್ಟು ಹೋದಂಥ ಅನುಭವ, ಆ ವೇದನೆ ಬಿಟ್ಟು ಹೋದಂಥ ಅನುಭವ. ಎಷ್ಟೋ ಜನ ಸಾಕ್ಷಿಗಳನ್ನು ಕೊಡುವುದನ್ನು ನಾವು ಕೇಳ್ತೇವೆ. ಕಾರಣ ಅಲ್ಲಿ ನಿಂತು ಅಥವಾ ಕುಳಿತು ಬೋಧಿಸುವಂಥ ವ್ಯಕ್ತಿಯಿಂದ ಅಲ್ಲ ಅವರಿಗೆ ಸಮಾಧಾನ ಸಿಕ್ಕಿದ್ದು, ವಾಕ್ಯವಾದಂಥ ಯೇಸುವಿನಿಂದ. ಆ ಬೋಧಕರು ಬಿತ್ತನೆ ಮಾಡಿದಂಥ ಯೇಸು ಎಂಬ ವಾಕ್ಯ, ಯೇಸು ಎಂಬ ನಾಮದ ಶಕ್ತಿ ಅವರ ಹೃದಯದಲ್ಲಿರುವಂಥ
ಎಲ್ಲ ನೋವುಗಳನ್ನು, ವೇದನೆಗಳನ್ನು ತೆಗೆದು ಹಾಕಿತ್ತು. ಪ್ರಿಯರೇ, ಇಂದೊಮ್ಮೆ ನಾವು ಕೂಡ ಅಂಥ ಒಂದು ರೀತಿಯಲ್ಲಿ ದುಃಖದಲ್ಲಿ, ವೇದನೆಯಲ್ಲಿ, ಸಮಸ್ಯೆಯಲ್ಲಿ ದೇವರನ್ನು ಹುಡುಕಿಕೊಂಡಿದ್ದು. ಅರಿವೇ ಇಲ್ಲ, ದೇವರ ವಾಕ್ಯದ ಅರಿವು, ಯೇಸುವಿನ ಅರಿವು ಇಲ್ಲದೆ ಜೀವಿಸಿದಂಥ ಕಾಲಘಟ್ಟದಲ್ಲಿ ನಾವು ಅನುಭವಿಸಿದಂಥ ಆ ನೋವು, ವೇದನೆ, ಇವತ್ತು ವಾಕ್ಯವಾದಂಥ ಯೇಸುವನ್ನು ನಾವು ಸ್ವೀಕರಿಸುವಾಗ ಆ ನೋವು, ದುಃಖ ಹೇಗೆ ದೂರವಾಗುತ್ತೋ ಗೊತ್ತಿಲ್ಲ. ಹಾಗಂತ ಹೇಳಿ ನೋವೇ ಆಗಲ್ಲ, ದುಃಖನೇ ಬರಲ್ಲ, ಸಮಸ್ಯೆಗಳೇ ಬರಲ್ಲ ಅಂತೇಳಿ ಅಲ್ಲ. ಎಂಥ ಸಮಸ್ಯೆ ಬರಲಿ, ದುಃಖ ಬರಲಿ, ವೇದನೆ ಆಗಲಿ, ದೇವರ ವಾಕ್ಯವನ್ನು ಕೇಳುವಾಗ, ವಾಕ್ಯವನ್ನು ಓದುವಾಗ, ವಾಕ್ಯದಲ್ಲಿ ನಾವು ತುಂಬಲ್ಪಡುವಾಗ ಆ ದುಃಖ ನೀಗಲ್ಪಡ್ತದೆ. ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, ನಾನು ಬದುಕಿದ್ದರೂ ಯೇಸುವಿಗಾಗಿ, ಸತ್ತರೂ ಯೇಸುವಿಗಾಗಿ. ನಾನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀನಿ ನಿಜ, ಹಾಗಂತ ಹೇಳಿ ನನಗೆ ಕಷ್ಟ, ಸಂಕಟ, ನೋವು ಇಲ್ಲ ಅಂತೇಳಿ ಅಲ್ಲ. ಬದಲಾಗಿ ಇಂಥ ಪರಿಸ್ಥಿತಿಯಲ್ಲೂ ಕಷ್ಟ ಇರಲಿ, ಬಡತನ ಇರಲಿ, ಸಿರಿತನ ಇರಲಿ, ಊಟ ಇರಲಿ, ಇಲ್ಲದಿರಲಿ, ನೀರಡಿಕೆ ಆಗಲಿ, ದಾಹ ಆಗಲಿ, ನಗ್ನ ಸ್ಥಿತಿಯಾಗಿರಲಿ, ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನನ್ನ ಯೇಸುವಿಗಾಗಿ ನಾನಂತೆಲ್ಲವನ್ನ ಸಹಿಸಿಕೊಳ್ಳುವಾಗ ನನಗೆ ಸಿಗುವಂಥ ಸಂತೋಷ ಅಪಾರ ಎಂಬುದಾಗಿ ಫಿಲಿಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಸಂತ ಪೌಲರು ನುಡಿಯುತ್ತಾರೆ. 13ನೇ ವಾಕ್ಯ ಹೇಳ್ತದೆ, ಈ ಎಲ್ಲವನ್ನ ನಾನು ಅನುಭವಿಸಿ ಆ ದೇವರಿಗಾಗಿ ನನ್ನನ್ನು ಒಪ್ಪಿಸಿಕೊಟ್ಟ ವಾಕ್ಯದಂತೆ ನಾನು ಎಲ್ಲವನ್ನ ಸಹಿಸಿಕೊಳ್ಳುವಾಗ ನನಗೆ ನಂಬಿಕೆ ಇದೆ, ಆ ಸರ್ವೇಶ್ವರನ ಶಕ್ತಿಯಿಂದ ನಾನು ಸರ್ವವನ್ನ ಸಾಧಿಸ್ತೇನೆ ಎಂಬುದಾಗಿ. ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ಕಷ್ಟ, ಸಂಕಟಗಳು ಉಂಟು. ಅದ್ಭುತಗಳನ್ನು ಹುಡುಕಿ ಹೋದಂತ ನಮಗೆ ಅದ್ಭುತಗಳನ್ನು ಪಡೆದುಕೊಂಡ ಮೇಲೆ ಶಾಶ್ವತವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತೇಳಿದ್ರೆ, ನಾವು ವಾಕ್ಯವಾದಂಥ ಯೇಸುವನ್ನ ಅಲ್ಲಿ ತೊರೆದು ಬರೀ ಅದ್ಭುತವನ್ನು ಹುಡುಕಿ ಹೋಗೋದಾದ್ರೆ, ಅದ್ಭುತಗಳು ಇವತ್ತಿದ್ದು ನಾಳೆ ಮತ್ತೆ ದೊಡ್ಡ ಸಮಸ್ಯೆಯನ್ನು ತಂದುಕೊಡ್ಬೋದು. ಆದರೆ ವಾಕ್ಯ ಆಗಲ್ಲ. ವಾಕ್ಯ ನಮ್ಮ ಒಳಗಡೆ ಇತ್ತು ಅಂದರೆ ಅದು ಎಂಥ ದೊಡ್ಡ ಸಮಸ್ಯೆ ಬಂದರೂ ವಾಕ್ಯವನ್ನು ಇಟ್ಟು ನಾನು ಪ್ರಾರ್ಥನೆ ಮಾಡುವಾಗ, ಅದನ್ನು ಧ್ಯಾನ ಮಾಡುವಾಗ, ಆ ವಾಕ್ಯವನ್ನು ಇಟ್ಟು ನಾನು ಪ್ರಾರ್ಥನೆ ಮಾಡುವಾಗ ದೇವರು ಆ ಇಕ್ಕಟ್ಟಿನಿಂದ ಬಿಡುಗಡೆ ಇಡುವರು ಅಥವಾ ಸಮಾಧಾನ, ಶಾಂತಿಯನ್ನು ಅನುಗ್ರಹಿಸುವರು. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ನೀವು ದೇವರ ಶಕ್ತಿಯನ್ನಾಗಲಿ ಪವಿತ್ರ ಗ್ರಂಥವನ್ನಾಗಲಿ ಅರ್ಥ ಮಾಡಿಕೊಂಡಿಲ್ಲ. ಪವಿತ್ರ ಗ್ರಂಥವನ್ನ ನೀವು ಅರ್ಥ ಮಾಡಿಕೊಂಡಿದ್ರೆ ದೇವರ ಶಕ್ತಿ ಏನು ಎಂಬುದಾಗಿ ನಿಮಗೆ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು ವಾಕ್ಯ ಬೇಡ. ಯಾಕೆ ಅಂತ ಹೇಳಿದ್ರೆ ವಾಕ್ಯವನ್ನ ಗ್ರಹಿಸಿಕೊಳ್ಳಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ವಾಕ್ಯವನ್ನ ಕೇಳಲಿಕ್ಕೆ ನಮಗೆ ಹಿಂಸೆ ಆಗ್ತಾ ಇದೆ. ನಮ್ಮ ಮನಸ್ಸುಗಳು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ದೇವರ ವಾಕ್ಯವನ್ನ ಕೇಳಬೇಕಾದ್ರೆ ನಮಗೆ ಆಯಾಸ ಆಗುತ್ತೆ, ನಿರಾಶೆ ಆಗುತ್ತೆ, ಎದ್ದೋಗ್ಬಿಡೋಣ ಅನ್ಸುತ್ತೆ. ಆದರೆ ಯೇಸುಸ್ವಾಮಿ ಹೇಳ್ತಾರೆ, ಆ ವಾಕ್ಯ ನಿನ್ನೊಂದಿಗೆ ಮಾತನಾಡುವಾಗ ನಿನ್ನ ಮನಸ್ಸು ಚಂಚಲಗೊಳ್ಳದಿರಲಿ. ಆ ವಾಕ್ಯವನ್ನ ನಿನ್ನಿಂದ, ಆ ದುಷ್ಟನು ಆ ವಾಕ್ಯವನ್ನ ನಿನ್ನಿಂದ, ಜೀವವುಳ್ಳ ವಾಕ್ಯವನ್ನ ಕಸಿದುಕೊಳ್ಳದಂತೆ ನೀನು ಎಚ್ಚರಿಕೆಯಾಗಿರೋ. ಯಾಕೆಂದರೆ ಅದು ನಿನ್ನ ಬಿಡುಗಡೆಯ ವಾಕ್ಯ, ಅದು ನಿನ್ನ ಸೌಖ್ಯ ಕೊಡುವಂಥ ವಾಕ್ಯ, ಅದು ನಿನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ವಾಕ್ಯ. ಆ ವಾಕ್ಯ ನಿಮ್ಮ ಸಮೀಪದಲ್ಲೇ ಇದೆ. ಆ ವಾಕ್ಯ ನಿಮ್ಮ ಹತ್ತಿರದಲ್ಲೇ ಇದೆ. ಆ ವಾಕ್ಯ ನಿಮ್ಮ ಬಾಯಲ್ಲೇ ಇದೆ. ಆ ವಾಕ್ಯ ನಿಮ್ಮ ಹೃದಯದಲ್ಲೇ ಇದೆ. ಆ ವಾಕ್ಯವನ್ನು ಗ್ರಹಿಸಿಕೊಳ್ಳೋಣ. ವಾಕ್ಯವಾದಂಥ ಯೇಸು ಸದಾ ನಮ್ಮೊಂದಿಗೆ ಇರಲಿ. ನಮ್ಮನ್ನು ಎಲ್ಲ ಅಂಧಕಾರದಿಂದ ಬಿಡುಗಡೆಯನ್ನು ಮಾಡಲಿ. ವಾಕ್ಯವಾಗಿರುವಂಥ ಯೇಸು ನಮ್ಮ ಜೀವಿತದಲ್ಲಿ ಬರುವಂಥ ಸರ್ವ ಸಮಸ್ಯೆಗಳನ್ನು ತಮ್ಮ ವಾಕ್ಯವೆಂಬ ಖಡ್ಗವನ್ನು ಉಪಯೋಗಿಸಿ ನಮ್ಮ ಪರವಾಗಿ ಯುದ್ಧ ಮಾಡುವಂಥ ದೇವರು. ಪ್ರಿಯರೇ, ಎಫೆಸರಿಗೆ ಬರೆದ ಪತ್ರ
6ನೇ ಅಧ್ಯಾಯದಲ್ಲಿ 18ನೇ ವಚನವನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮರ ಕೊಡುಗೆಯಾಗಿರುವ ದೇವರ ವಾಕ್ಯ ನಿಮಗೆ ಖಡ್ಗವಾಗಿರಲಿ. ನಿಮ್ಮ ಎಂಥ ಸಮಸ್ಯೆಗಳಲ್ಲೂ ಕೂಡ ಅದು ನಿಮ್ಮ ಪರವಾಗಿ ಯುದ್ಧವನ್ನು ಮಾಡಿ ನಿಮಗೆ ಜಯವನ್ನು ತಂದುಕೊಡುತ್ತದೆ. ಆದ್ದರಿಂದ ಪವಿತ್ರಾತ್ಮರ ಕೊಡುಗೆ ದೇವರ ವಾಕ್ಯ. ಅದಕ್ಕೆ ಯೇಸು ಸ್ವಾಮಿ ಕೂಡ ವಾನರ್ ಬರೆದ ಶುಭ ಸಂದೇಶ 15, 16, 17 ಅಧ್ಯಾಯಗಳನ್ನು ಧ್ಯಾನ ಮಾಡುವಾಗ ಪವಿತ್ರಾತ್ಮರ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಪವಿತ್ರಾತ್ಮರು ನಿಮ್ಮ ಜೀವಾಳವಾಗಿದ್ದಾರೆ, ಪವಿತ್ರಾತ್ಮರು ಸತ್ಯ ಸ್ವರೂಪಿಯಾಗಿದ್ದಾರೆ, ಪವಿತ್ರಾತ್ಮರು ನಾನು ಮಾತಾಡಿದ ಮಾತುಗಳನ್ನೇ ಮತ್ತೆ ನಿಮಗೆ ಮನವರಿಕೆ ಮಾಡ್ತಾರೆ, ಅವರು ನಿಮಗೆ ಮತ್ತೆ ನನ್ನ ಮಾತುಗಳನ್ನು ಕೊಡುಗೆಯಾಗಿ ಉಚಿತವಾಗಿ ನಿಮಗೆ ತಿಳಿಸಿಕೊಡ್ತಾರೆ, ಪಾಠ ಮಾಡ್ತಾರೆ, ತಿಳುವಳಿಕೆ ಕೊಡ್ತಾರೆ. ವಾಕ್ಯದ ಒಂದು ಕಾರ್ಯದಲ್ಲಿ ಆ ಪವಿತ್ರಾತ್ಮರು ನಿಮಗೆ ನಿತ್ಯ ಸಹಾಯಕರಾಗಿದ್ದಾರೆ. ಯೇಸು ಹೇಳಿದಂಥ ಈ ಮಾತುಗಳನ್ನು ಪವಿತ್ರಾತ್ಮರು ನಮಗೆ ಮತ್ತೆ ಮತ್ತೆ ತಿಳಿಸಿಕೊಡುವಂಥ ದೇವರಾಗಿದ್ದಾರೆ. ಆದ್ದರಿಂದ ನಾವು ವಾಕ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋಣ. ವಾಕ್ಯವೇ ನಮ್ಮ ಜೀವಾಳವಾಗಿರಲಿ. ಪವಿತ್ರಾತ್ಮರ ಕೊಡುಗೆಯಾಗಿರುವಂಥ ದೇವರ ವಾಕ್ಯ ಇಬ್ಬಾಯಿ ಕತ್ತೆ. ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ನೇ ವಚನ ಕೂಡ ಹೇಳ್ತದೆ, ದೇವರ ವಾಕ್ಯ ಜೀವಂತವಾಗಿದೆ, ಅದು ಕ್ರಿಯಾತ್ಮಕವಾದದ್ದು, ಕ್ರಿಯೆ ಮಾಡುವಂಥದ್ದು, ಕಾರ್ಯ ಮಾಡುವಂಥದ್ದು ಮಾತ್ರವಲ್ಲ, ನಮ್ಮ ಹೃದಯದಲ್ಲಿರುವಂಥ ಆಸೆ ಆಕಾಂಕ್ಷೆ ಏನೆಲ್ಲ ಇದೆ ಅದೆಲ್ಲವನ್ನು ಅರಿತಿರುವಂಥದ್ದು ದೇವರ ವಾಕ್ಯ. ನಮ್ಮ ಕೀಲು ಮಚ್ಚೆಗಳನ್ನು ಛೇದಿಸುವಂಥದ್ದು ದೇವರ ವಾಕ್ಯ. ವಾಕ್ಯಕ್ಕೆ ಕಿವಿಗೊಡೋಣ. ವಾಕ್ಯದ ಅಭಿಷೇಕದಲ್ಲಿ ನಾವು ತುಂಬಲ್ಪಡೋಣ. ವಾಕ್ಯವೇ ನಮ್ಮ ಬಾಳಿನ ಆಧಾರವಾಗಿರಲಿ. ಯೇಸು ಎಂಬ ವಾಕ್ಯವನ್ನು ನಾವು ಎಂದಿಗೂ ತೊರೆಯದೆ ಆ ವಾಕ್ಯದಲ್ಲಿದ್ದು ನಾವು ಜೀವಿಸುತ್ತಾ ನಾವು ಬಾಳೋಣ. ಪ್ರೈಸ್ ದ ಲಾರ್ಡ್.